ಜಾತಿ ಗಣತಿ ಬಹಿರಂಗಕ್ಕೆ ಕೈ ಶಾಸಕ ಶಿವಗಂಗಾ ಬಸವರಾಜ್ ವಿರೋಧ. ದಾವಣಗೆರೆ ಜಾತಿ ಗಣತಿ ಬಹಿರಂಗಕ್ಕೆ ಕೈ ಶಾಸಕ ಶಿವಗಂಗಾ ಬಸವರಾಜ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನ ನಾವು ಒಪ್ಪೋದಿಲ್ಲ. ಜಾತಿ ಗಣತಿ ಸಾಕಷ್ಟು ಗೊಂದಲದಿಂದ ಕೂಡಿದೆ. ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ಜಾತಿ ಗಣತಿ ಬಿಡುಗಡೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಜಾತಿ ಗಣತಿಯಲ್ಲಿ ಸಾಕಷ್ಟು ಗೊಂದಲ ಇದೆ. ಜಾತಿ ಗಣತಿ ಮಾದರಿಯನ್ನ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಾಧು ಲಿಂಗಾಯತರು 69,000 ಜನ ಇದ್ದಾರೆ ಎಂದು ಹೇಳಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲೇ 60,000ಕ್ಕೂ ಹೆಚ್ಚು ಜನರು ಇದ್ದಾರೆ. ಯಾವ ಲೆಕ್ಕದಲ್ಲಿ ಜಾತಿ ಗಣತಿಯಾಗಿದೆ ಎನ್ನುವುದು ಗೊತ್ತಾಗುತ್ತಿಲ್ಲ. ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಕೂಡ ಚರ್ಚೆ ಮಾಡ್ತೀವಿ. ನಮ್ಮ ಕ್ಷೇತ್ರಗಳಲ್ಲಿ ಉತ್ತರ ಕೊಡಲು ಆಗುತ್ತಿಲ್ಲ. ನಮ್ಮ ಸಮಾಜದ ಜನರ ಗುರುಗಳ ಪ್ರಶ್ನೆಯನ್ನ ಚರ್ಚೆಯಲ್ಲಿ ನಾವು ಹೇಳುತ್ತೇವೆ. ಜನಗಣತಿ ವರದಿಯನ್ನ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ. 7 ಜನ ಸಚಿವರು ಲಿಂಗಾಯತ ಶಾಸಕರ ಜೊತೆ ಅವರು ಚರ್ಚೆ ಮಾಡಬೇಕು. 5-10 ವರ್ಷಗಳ ಹಿಂದೆ ಮಾಡಿರುವ ಜಾತಿ ಗಣತಿಯಾಗಿದೆ. ಒಂದೇ ಸಾರಿ ಜಾತಿ ಗಣತಿ ಬಿಡುಗಡೆ ಮಾಡಿದ್ರೆ ನಾವು ಜನರಿಗೆ ಉತ್ತರ ಕೊಡೋದು ಕಷ್ಟ ಇದೆ. ಯಾವ ಆಧಾರದ ಮೇಲೆ ಜಾತಿ ಗಣತಿ ಮಾಡಿದ್ದಾರೆ ಎನ್ನುವುದು ಪ್ರಶ್ನೆ. ಕೆಟಗರಿ ಆಸೆಗಾಗಿ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಬೇರೆ ರೀತಿ ಬರೆಸಿದ್ದಾರೆ. 1,25,00,000ಕ್ಕೂ ಅಧಿಕ ವೀರಶೈವ ಲಿಂಗಾಯತರು ಇದ್ದೇವೆ. ಮೊದಲು ಜಾತಿ ಗಣತಿ ಬಗ್ಗೆ ಕ್ಲಿಯಾರಿಟಿ ನೀಡಿ ಬಿಡುಗಡೆ ಮಾಡಲಿ. ಮುಸ್ಲಿಮರಲ್ಲಿ 4-5 ಪಂಗಡ ಇದೆ. ಎಲ್ಲಾ ಮುಸ್ಲಿಂ ಎಂದು ಬರೆಸಿದ್ದಾರೆ. ಯಾವ ಜಾತಿ ಓಲೈಕೆ ಮಾಡುವುದು ಇದರಲ್ಲಿ ಏನಿಲ್ಲ. ಯಾವ ಜಾತಿ ಎಷ್ಟು ಜನ ಇದ್ದಾರೆ ಎನ್ನುವುದು ಪಾರದರ್ಶಕವಾಗಿ ನೀಡಲಿ. ನಮ್ಮ ಶಾಮನೂರು ಶಿವಶಂಕರಪ್ಪನವರ ನಿಲುವಿಗೆ ನಾವು ಸುಖ. ಅವರ ಬೆಂಬಲಕ್ಕೆ ನಾವು ಯಾವಾಗಲೂ ನಿಲ್ಲುತ್ತೇವೆ. ಬಿಡುಗಡೆ ಮಾಡುವ ಬದಲು ಮೊದಲೇ ಚರ್ಚೆ ಮಾಡಬೇಕು. ಬಿಡುಗಡೆಗೂ ಮುನ್ನ ಚರ್ಚೆ ಮಾಡಿದ್ರೆ ಒಳ್ಳೆಯದು. ಬಿಡುಗಡೆ ಮಾಡಿ ತಿದ್ದುಪಡಿ ಮಾಡಿದ್ರೆ ಅದು ಸರ್ಕಾರಕ್ಕೆ ಮುಜುಗರ ಎಂದು ಚನ್ನಗಿರಿ ಗಣತಿ ಬಿಡುಗಡೆ ಆಗ್ತಾ ಇದೆ. ಅದು ಸಾಕಷ್ಟು ಒಂದು ಗೊಂದಲ ಇದೆಯಾ ಅನ್ನೋದು. ಗೊಂದಲನೇ ಇದೆ. ನಾನು ಕೆಲವು ಪೇಪರ್ನಲ್ಲಿ ನೋಡಿದೆ, ನ್ಯೂಸಲ್ಲಿ ಓದಿದ್ದೀನಿ. ನಮಗೇನು ಜಾತಿ ಗಣತಿ ಪ್ರತಿಗಳನ್ನ ಮಿನಿಸ್ಟ್ರುಗಳಿಗೆ ಕೊಟ್ಟಿದ್ದಾರೆ, ಶಾಸಕರಿಗೆ ಯಾರಿಗೂ ಮುಟ್ಟಿಸಿಲ್ಲ. ಒಂದನೇದು. ಎರಡನೇದು, ಆ ಜಾತಿ ಗಣತಿ ಪ್ರಕಾರ ಈಗ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಇದು ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟಲ್ಲಿ ಒಂದು 7 ಜನ ಇದ್ದಾರೆ. ಅವರು ಇದನ್ನು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರದ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮಗೇನು ಇವ್ರದ್ದು ಕಮ್ಮಿ ಮಾಡಿರಿ ಅವ್ರು ಜಾಸ್ತಿ ಮಾಡಿರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ದರೆ ತಿದ್ದನ್ನು, ಸರಿ ಇತ್ತು ಅಂದರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸೋಕೆ ಅನುಕೂಲ ಆಗ್ತದೆ. ಎಷ್ಟು ಪಾರದರ್ಶಕ ವರದಿನ ಅಧ್ಯಯನ ಮಾಡಿ ಆಮೇಲೆ ಚರ್ಚೆ ಮಾಡಿ ಅಂತಂದೊಂದು ಮಾಹಿತಿ ಹೇಳಿದ್ದಾರೆ. ಅದೇ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಅಧ್ಯಯನ ಮಾಡ್ಕೊಂಡು ನೀವು ಚರ್ಚೆಗೆ ಬನ್ನಿ ಅಂತ. ಆದ್ದರಿಂದ ಈ ಮೂಲಕ ನಾನು ಮಾನ್ಯ 7 ಜನ ನಮ್ಮ ಏನು ಲಿಂಗಾಯತ ಮಂತ್ರಿಗಳಿದ್ದಾರೆ, ಅವರು ಇದರ ಬಗ್ಗೆ ಚರ್ಚೆ ಮಾಡಬೇಕು. ತಾವು ಒಮ್ಮೆ ನಮ್ಮ ಲಿಂಗಾಯತರ ಶಾಸಕರು ಒಂದು ಸಭೆ ಕರೆದು ಈ ಥರ ವರದಿ ಬಂದಿದೆ, ಈ ಥರ ಇದೆ, ಇದ್ರ ಬಗ್ಗೆ ಏನು ನಿಮ್ಮ ಒಪಿನಿಯನ್ ಅಂತ ಕೇಳಿದ್ರೆ ಉತ್ತಮ. ಅದೇ ಬಿಟ್ಟು ಒಂದೇ ಸೇರಿ ಏನಾದ್ರು ಜಾತಿ ಗಣತಿ ರಿಲೀಸ್ ಮಾಡಿದ್ರೆ ನಾವು ಉತ್ತರ ಕೊಡೋದು ಸಮಸ್ಯೆ ಆಗ್ತದೆ. 10 ವರ್ಷದ ಹಿಂದೆ ಮಾಡಿರೋದು ಯಾರ ಮನೆಗೂ ಕೂಡ 2015 ಅಂತ ಇದರಲ್ಲಿ ಟಿ ವಿಲಿ ನೋಡಿದೆ. ಬಟ್ ನಮ್ಮನೆಗೆ ಬಂದಿಲ್ಲ, ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ. ಆದರೆ ಇದು ಯಾವ ಲೆಕ್ಕದಲ್ಲಿ ಜಾತಿ ಗಣತಿ ಮಾಡಿದರೆ ಅನ್ನೋದು ಗೊತ್ತಾಗಿಲ್ಲ. ಇದನ್ನು ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಸಾರ್ವಜನಿಕವಾಗಿ ಒಳ್ಳೆಯದು ಅಂತ. ಈಗ 2015 ಮಾಡಿದ್ರೆ ಈಗ 10 ವರ್ಷ ತನಕ ಕೂಡ ಯಾವ ರೀತಿ ಪಾರದರ್ಶಕವಾಗಿರುತ್ತೆ ಅಂದರೆ ಅಲ್ಲಿ ತನಕ ಕೂಡ ಏನು ಬದಲಾವಣೆ ಆಗಿಲ್ವಾ ಅಂತ. ಅದೇ 2015 ಜಾತಿ ಗಣತಿ ಅಂತಲೇ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಲಿ ಜಾತಿಗಳು ಜಾಸ್ತಿ ಆಗಿರ್ಬೋದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ಟರೆ ಅದು ಅರ್ಥ ಬರ್ತದೆ. ಆದರೂ ಸಹ 15ರಿಂದ ಈ 25ರವರೆಗೇನು 1:2 ಏನು ಜಾತಿ ಗಣತಿ ಇನ್ಕ್ರೀಸ್ ಏನು ಆಗಿರಲ್ಲ. ಯಾಕೆಂದರೆ ನಾನು ಉದಾಹರಣೆಗೆ ಸಾಧು ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 67,000 ಜನ ಇದ್ದಾರೆ. ಉಳಿದಂಥ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದ್ದಾವೆ. ಒಂದು 4-5 ಡಿಸ್ಟಿಕ್ಕಲ್ಲಿ ನಮ್ಮ ಸಾಧು ಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು. ಲಿಂಗಾಯತರಲ್ಲಿ ಮತ್ತೆ ಹೊಡೆದಾಡುವಂಥ ನಿಂತನ ಅಂತ ಲಿಂಗಾಯತ ಮತ್ತು